ಮಳವಳ್ಳಿ ತಾಲೂಕಿನ ವಡ್ಡರಹಳ್ಳಿ ಗ್ರಾಮದ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 10ನೇ ತರಗತಿಯ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ದೇಶ ಅಭಿಮಾನ ಬೆಳೆಸಿಕೊಂಡು ರಾಜ್ಯಕ್ಕೆ ಉತ್ತಮ ಅಧಿಕಾರಿಗಳಾಗಿ ಹೊರಹೊಮ್ಮಿ, ಜೊತೆಗೆ ಸತ್ಪ್ರಜೆಗಳಾಗಿ ಎಂದು ಹಿರಿಯ ಶಿಕ್ಷಕ ಚೇತನ್ ಮೂರ್ತಿ ತಿಳಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಜ್ಜಾಗಿದ್ದು ಉತ್ತಮ ಅಂಕ ಪಡೆದು ವೈದ್ಯರಾಗಿ, ಇಂಜಿನಿಯರ್ ಆಗಿ, ಶಿಕ್ಷಕರಾಗಿ, ಕಲಾವಿದರಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯರಾಗಿ ಶಾಲೆಗೆ ಕೀರ್ತಿ ತನ್ನಿ ಎಂದರು. ಇದೇ ವೇಳೆ ಬೆಸ್ಟ್ ಔಟ್ ಗೋಯಿಂಗ್ ವಿದ್ಯಾರ್ಥಿಯಾಗಿ ಹೇಮಶ್ರೀಯನ್ನು ಆಯ್ಕೆ ಮಾಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ಶಿವಕುಮಾರ್, ಶಿವರಾಜು, ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮನುಷ್ಯನ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮಕ್ಕಳೇ, ಈ ಗೆಳೆತನ ಇದೆಯಲ್ಲ, ನೀವೇನು ಗೆಳೆಯರಾಗಿದ್ದೀರಿ, ನೀವೆಲ್ಲರೂ ಕೂಡ ರಕ್ತ ಸಂಬಂಧಿಗಳಲ್ಲ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಅಂತಸ್ತು, ಇದ್ಯಾವುದನ್ನು ನೋಡದೆ ನೀವು ಗೆಳೆತನ ಮಾಡಿಕೊಂಡು ಅವ್ರ ಜೊತೆ ಕಾಲ ಕಳೆದಿದ್ದೀರಿ. 10ನೇ ತರಗತಿ ಪರೀಕ್ಷೆ ಸಮೀಪಿಸ್ತಾ ಇದೆ. ನಿಮ್ಮನ್ನು ಬೀಳ್ಕೊಡ್ತಕ್ಕಂಥದ್ದು ಅನಿವಾರ್ಯವಾಗಿದೆ. ಈ ಸಂದರ್ಭದಲ್ಲಿ ಸಣ್ಣ ದುಗುಡ ಇರ್ತಕ್ಕಂಥದ್ದು ಸಹಜ. ಈ ಒಂದು ವಿಶೇಷವಾದ ದಿನ ನಿಮಗೆ ಜ್ಞಾನಾರ್ಜನೆ ಮಾಡಿರ್ತಕ್ಕಂಥ, ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸಿರ್ತಕ್ಕಂಥ, ನಿಮಗೆ ಸತ್ಪ್ರಜೆಗಳಾಗಿ ಮಾಡೋದಕ್ಕೆ ಏನೆಲ್ಲ ತಮ್ಮ ಅನುಭವಗಳನ್ನು ಹೇಳಿದಾರೋ ಆ ಶಿಕ್ಷಕರುಗಳಿಗೆ ಎಲ್ಲರೂ ಕೂಡ ನೀವು ಧನ್ಯವಾದಗಳನ್ನು ಹೇಳ್ತಕ್ಕಂಥ ಸಮಯ. ನಿಮಗೆ ಅದರ ಅನುಭವ ಕಡಿಮೆ, ಇನ್ನು ಮುಂದೆ ಆಗುತ್ತೆ. ನಮಗೆಲ್ಲ ಪ್ರಾಥಮಿಕ ಶಾಲಾ ಹಾಗೂ ಪ್ರೌಢಶಾಲಾ ಶಿಕ್ಷಕರು ಗೊತ್ತೇ ವಿನಃ ಕಾಲೇಜಿನ PUC ಅಥವಾ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಅಲ್ಲಿರ್ತಕ್ಕಂಥ ಲೆಕ್ಚರ್ಗಳ ನೆನಪು ಮತ್ತು ಅವರ ಒಡನಾಟ ನಮಗೆ ನೆನಪಲ್ಲಿ ಉಳಿದಿಲ್ಲ. ನಮ್ಮ ನೆನಪಲ್ಲಿ ಉಳಿತಕ್ಕಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರು. ಯಾಕೆ ಈ ರೀತಿ ಆಗುತ್ತೆ? ನಾವು ಕಲಿತಾ ಇರ್ತಕ್ಕಂಥ ಈ ಒಂದು ವಯಸ್ಸಿನಲ್ಲಿ ನಮ್ಮ ಎಲ್ಲ ಒಳ್ಳೆಯ ಹಾಗೂ ಕೆಟ್ಟ ಎಲ್ಲ ಸಮಯದಲ್ಲೂ ಕೂಡ ನಮ್ಮ ಜೊತೆ ಸೇರಿಕೊಂಡು ನಮ್ಮನ್ನು ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸೋದಕ್ಕೆ ತಾವು ದಣಿವರದೆ ದುಡಿತಾ ಇರ್ತಾರಲ್ಲ, ಅವ್ರು ನೀಡಿದಂತಹ ಸಹಕಾರ, ಅವ್ರು ನೀಡಿದಂತಹ ನೀತಿ ಪಾಠ, ಇವೆಲ್ಲವೂ ಕೂಡ ನಮಗೆ ಆ ಶಿಕ್ಷಕ ನೆನಪಿಸ್ಕೊಳ್ಳೋ ಹಾಗೆ ಮಾಡುತ್ತೆ. ನೀವೆಲ್ಲರೂ ಕೂಡ 10ನೇ ತರಗತಿ ಪರೀಕ್ಷೆ ಬರೆಯೋದಕ್ಕೆ ಎಲ್ಲ ತಯಾರಾಗಿದ್ದೀರಾ? ತಯಾರಾಗ್ತಾ ಇದ್ದೀರಿ. ಮುಂದೆ ಉನ್ನತ ವ್ಯಾಸಂಗಕ್ಕೆ ಹೋಗ್ತೀರಿ. ನಿಮಗೆ ಒಳ್ಳೆಯ ಉನ್ನತ ವ್ಯಾಸಂಗ ಸಿಕ್ಕಿ ಇಡೀ ದೇಶನೇ ಹೆಮ್ಮೆ ಪಡುವಂತಹ ಒಳ್ಳೆಯ ಅಧಿಕಾರಿಗಳಾಗಿ, ವೈದ್ಯರಾಗಿ, ಇಂಜಿನಿಯರ್ಗಳಾಗಿ, ಶಿಕ್ಷಕರಾಗಿ, ಕಲಾವಿದರಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯರಾಗಿ ಈ ಸಮಾಜಕ್ಕೆ ಒಳ್ಳೆಯ ಮನುಷ್ಯರಾಗುವುದೇ ತುಂಬ ಶ್ರೇಷ್ಠವಾದ ವಿಚಾರ. ಈ ದೇಶ ಹೆಮ್ಮೆ ಪಡುವಂಥ ವ್ಯಕ್ತಿಗಳಾಗಿ ನೀವೆಲ್ಲ ರೂಪುಗೊಳ್ಳಿ. ಬಂದು ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳನ್ನು ಅವರ ಮುಂದಿನ ಜೀವನ ಚೆನ್ನಾಗಿರಲಿ, ಒಳ್ಳೆಯ ಅಂಕಗಳನ್ನು ಪಡೆದು ಶಾಲೆಗೆ ಮತ್ತು ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂಥೇಳಿ, ಅದಕ್ಕಿಂತ ಹೆಚ್ಚಾಗಿ ದೇಶದ ಸತ್ಪ್ರಜೆಗಳಾಗಿ ಒಂದು ಅವರ ಜೀವನ ರೂಪಿಸ್ಕೊಳ್ಬೇಕು ಅಂತೇಳಿ ಬುದ್ಧಿಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮದಿಂದ ಅನ್ಯಕಾರ್ಯ ನಿಮಿತ್ತ ಓಡ್ತಾ ಇರ್ತಕ್ಕಂಥ ನಮ್ಮ ಗುರುಗಳಿಗೆ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.